ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ಜಿಲ್ಲೆಯಾಗಿದ್ದು, ತನ್ನ ಸಮೃದ್ಧ ಪರಂಪರೆ, ಸಾಂಸ್ಕೃತಿಕ ವೈಭವ ಮತ್ತು ಐತಿಹಾಸಿಕ ಸ್ಮಾರಕಗಳಿಗಾಗಿ ಪ್ರಸಿದ್ಧವಾಗಿದೆ. ಪ್ರಾಚೀನ ಕಾಲದಿಂದಲೂ ಈ ಪ್ರದೇಶವು ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಅನೇಕ ರಾಜವಂಶಗಳ ಆಳ್ವಿಕೆಗೆ ಸಾಕ್ಷಿಯಾದ ಕೊಪ್ಪಳವು ಕರ್ನಾಟಕದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ವಿಜಯನಗರ ಎಂಪೈರ್ ಇತಿಹಾಸದೊಂದಿಗೆ ಕೊಪ್ಪಳದ ಸಂಬಂಧ ಅತ್ಯಂತ ಮಹತ್ವದ್ದಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಸಮೀಪದಲ್ಲಿರುವ ಕಾರಣ ಈ ಪ್ರದೇಶವು ಸಾಮ್ರಾಜ್ಯದ ಆಡಳಿತ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿತು. ತುಂಗಭದ್ರಾ ನದಿಯ ತೀರದಲ್ಲಿರುವ ಕೊಪ್ಪಳವು ಪ್ರಕೃತಿ ಸೌಂದರ್ಯ ಮತ್ತು ಐತಿಹಾಸಿಕ ಪರಂಪರೆಯ ಸುಂದರ ಸಂಗಮವಾಗಿದೆ. ಇಂದಿಗೂ ಇಲ್ಲಿನ ಕೋಟೆಗಳು, ದೇವಾಲಯಗಳು ಮತ್ತು ಪುರಾತತ್ವ ಸ್ಮಾರಕಗಳು ಕೊಪ್ಪಳದ ವೈಭವಮಯ ಭೂತಕಾಲವನ್ನು ನೆನಪಿಸುತ್ತವೆ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರಿಯಲು ಕೊಪ್ಪಳವು ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಕೊಪ್ಪಳ ಪ್ರದೇಶದ ಇತಿಹಾಸದಲ್ಲಿ ಗಂಗರು ಮತ್ತು ಚಾಲುಕ್ಯರ ಕಾಲವು ಒಂದು ಮಹತ್ವದ ಅಧ್ಯಾಯವಾಗಿದೆ. ಸುಮಾರು 6ನೇ ಶತಮಾನದಲ್ಲಿ ದಕ್ಷಿಣ ಭಾರತವು ಅನೇಕ ಸಣ್ಣ ರಾಜ್ಯಗಳಾಗಿ ವಿಭಜನೆಯಾಗಿದ್ದ ಸಮಯದಲ್ಲಿ ಕರ್ನಾಟಕದ ನೆಲದಲ್ಲಿ ಹೊಸ ಶಕ್ತಿಯಾಗಿ ಬಾದಾಮಿ ಚಾಲುಕ್ಯರು ಉದಯಿಸಿದರು. ತುಂಗಭದ್ರಾ ನದಿಯ ತಟದಲ್ಲಿದ್ದ ಕೊಪ್ಪಳ ಪ್ರದೇಶವು ಈ ಉದಯೋನ್ಮುಖ ಸಾಮ್ರಾಜ್ಯದ ಪ್ರಮುಖ ಭಾಗವಾಗಿತ್ತು. ಆ ಸಮಯದಲ್ಲಿ ಗಂಗ ರಾಜವಂಶವು ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿ ತನ್ನ ಪ್ರಭಾವವನ್ನು ಹೊಂದಿದ್ದರೆ, ಉತ್ತರ ಮತ್ತು ಮಧ್ಯ ಕರ್ನಾಟಕದಲ್ಲಿ ಚಾಲುಕ್ಯರ ಶಕ್ತಿ ವಿಸ್ತರಿಸುತ್ತಿತ್ತು. ಗಂಗರು ಧಾರ್ಮಿಕ ಸಹಿಷ್ಣುತೆ, ಶಿಕ್ಷಣ ಮತ್ತು ಜೈನ ಧರ್ಮದ ಪೋಷಕರಾಗಿದ್ದರು. ಅವರ ಆಡಳಿತದಿಂದ ಕರ್ನಾಟಕದಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಸಿತು. ಈ ವಾತಾವರಣವು ನಂತರ ಚಾಲುಕ್ಯರ ಉದಯಕ್ಕೆ ಪೂರಕವಾಯಿತು. ಕ್ರಿ.ಶ. 6ನೇ ಶತಮಾನದ ಮಧ್ಯಭಾಗದಲ್ಲಿ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಚಾಲುಕ್ಯರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆರಂಭಿಸಿದರು. ಅವರ ಆಡಳಿತದಲ್ಲಿ ಕೊಪ್ಪಳ ಪ್ರದೇಶವು ಸೈನಿಕವಾಗಿ ಮತ್ತು ಆರ್ಥಿಕವಾಗಿ ಮಹತ್ವ ಪಡೆದಿತು. ತುಂಗಭದ್ರಾ ನದಿಯ ಸಮೃದ್ಧ ನೀರಿನ ಸಂಪನ್ಮೂಲ ಮತ್ತು ವ್ಯಾಪಾರ ಮಾರ್ಗಗಳ ಕಾರಣದಿಂದ ಈ ಪ್ರದೇಶವು ಅಭಿವೃದ್ಧಿಯ ಕೇಂದ್ರವಾಯಿತು. ಈ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಸಿದ್ಧನಾದ ರಾಜನು ಬಗ್ಲೋತ್ ಕ್ರಿ.ಶ. 610ರಲ್ಲಿ ಸಿಂಹಾಸನಾರೂಢನಾದ ಪುಲಕೇಶಿ ದ್ವಿತೀಯನು ತನ್ನ ಸಾಹಸ, ದೂರದೃಷ್ಟಿ ಮತ್ತು ಯುದ್ಧ ಕೌಶಲ್ಯದಿಂದ ಇತಿಹಾಸದಲ್ಲಿ ಅಮರನಾದನು. ಅವನು ತನ್ನ ಸಾಮ್ರಾಜ್ಯವನ್ನು ಕರ್ನಾಟಕದ ಗಡಿಗಳನ್ನು ಮೀರಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳವರೆಗೆ ವಿಸ್ತರಿಸಿದನು. ಪುಲಕೇಶಿಯ ಕಾಲದಲ್ಲಿ ಕೊಪ್ಪಳ ಪ್ರದೇಶವು ಸಾಮ್ರಾಜ್ಯದ ಪ್ರಮುಖ ಆಡಳಿತಾತ್ಮಕ ಮತ್ತು ಸೈನಿಕ ಕೇಂದ್ರವಾಗಿತ್ತು. ಇಲ್ಲಿನ ಕೋಟೆಗಳು, ಕಾವಲು ಕೇಂದ್ರಗಳು ಮತ್ತು ಗ್ರಾಮಗಳು ರಾಜ್ಯದ ಭದ್ರತೆ ಹಾಗೂ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವಹಿಸಿದ್ದವು. ರೈತರು ಕೃಷಿಯಲ್ಲಿ ತೊಡಗಿಕೊಂಡಿದ್ದರೆ, ವ್ಯಾಪಾರಿಗಳು ವಿವಿಧ ಪ್ರದೇಶಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು. ಇದರಿಂದ ಜನರ ಜೀವನ ಮಟ್ಟ ಉತ್ತಮಗೊಂಡಿತು. ಪುಲಕೇಶಿ ದ್ವಿತೀಯನ ಜೀವನದ ಅತ್ಯಂತ ಮಹತ್ವದ ಘಟನೆಯೆಂದರೆ ಉತ್ತರ ಭಾರತದ ಚಕ್ರವರ್ತಿ ಸೈಂಧವನ ವಿರುದ್ಧದ ಯುದ್ಧ. ಹರ್ಷವರ್ಧನನು ಉತ್ತರ ಭಾರತದ ಬಹುತೇಕ ಪ್ರದೇಶಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ದಕ್ಷಿಣದತ್ತ ಮುನ್ನಡೆಯುತ್ತಿದ್ದನು. ಆದರೆ ನರ್ಮದಾ ನದಿಯ ತೀರದಲ್ಲಿ ನಡೆದ ಯುದ್ಧದಲ್ಲಿ ಪುಲಕೇಶಿಯು ಹರ್ಷನನ್ನು ಸೋಲಿಸಿ ದಕ್ಷಿಣ ಭಾರತದ ಸ್ವಾತಂತ್ರ್ಯವನ್ನು ಕಾಪಾಡಿದನು. ಈ ವಿಜಯವು ಅವನನ್ನು ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬನನ್ನಾಗಿ ಮಾಡಿತು. ಅವನ ಆಳ್ವಿಕೆಯಲ್ಲಿ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪವು ಅಭಿವೃದ್ಧಿ ಹೊಂದಿದವು. ದೇವಾಲಯಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡಲಾಯಿತು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ರಾಜಾಶ್ರಯ ಪಡೆದವು. ಧಾರ್ಮಿಕ ಸಹಿಷ್ಣುತೆಯನ್ನು ಅನುಸರಿಸಿದ ಚಾಲುಕ್ಯರು ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಸಮಾನ ಗೌರವ ನೀಡಿದರು. ಕೊಪ್ಪಳ ಪ್ರದೇಶದ ಅನೇಕ ಶಾಸನಗಳು, ಪುರಾತತ್ವ ಅವಶೇಷಗಳು ಮತ್ತು ಐತಿಹಾಸಿಕ ನೆಲೆಗಳು ಇಂದಿಗೂ ಗಂಗರು ಮತ್ತು ಚಾಲುಕ್ಯರ ವೈಭವವನ್ನು ನೆನಪಿಸುತ್ತವೆ. ಈ ಕಾಲಘಟ್ಟವು ಕೇವಲ ರಾಜಕೀಯ ವಿಜಯಗಳ ಕಥೆಯಲ್ಲ. ಅದು ಕೃಷಿ, ವ್ಯಾಪಾರ, ಸಂಸ್ಕೃತಿ ಮತ್ತು ಆಡಳಿತದಲ್ಲಿ ಕರ್ನಾಟಕವು ಹೊಸ ಎತ್ತರಗಳನ್ನು ತಲುಪಿದ ಸುವರ್ಣಯುಗವಾಗಿತ್ತು. ಗಂಗರು ಹಾಕಿದ ಭದ್ರ ಬುನಾದಿಯ ಮೇಲೆ ಚಾಲುಕ್ಯರು ನಿರ್ಮಿಸಿದ ಈ ವೈಭವವೇ ಮುಂದಿನ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಬೆಳವಣಿಗೆಗೆ ದಾರಿಯಾಯಿತು. ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಆಡಳಿತ ನಡೆಸಿದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದೆ. ಕ್ರಿ.ಶ. 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಅವರು ದಕ್ಷಿಣ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ತಮ್ಮ ಶಕ್ತಿಯನ್ನು ಸ್ಥಾಪಿಸಿದ್ದರು. ಅವರ ಆಡಳಿತದ ಕೇಂದ್ರಗಳು ಮುಖ್ಯವಾಗಿ ತಲಕಾಡು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿದ್ದರು.
ಅವರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ ಉತ್ತರ ಕರ್ನಾಟಕದ ಕೊಪ್ಪಳ ಪ್ರದೇಶದವರೆಗೆ ವಿಸ್ತರಿಸಿತ್ತು. ಕೊಪ್ಪಳವು ಗಂಗರ ನೇರ ರಾಜಧಾನಿ ಪ್ರದೇಶವಾಗಿರಲಿಲ್ಲ. ಆದರೆ ಗಂಗರ ಆಡಳಿತ ವ್ಯವಸ್ಥೆ ಮತ್ತು ಅವರ ಸಂಸ್ಕೃತಿಯ ಪ್ರಭಾವ ಈ ಭಾಗದ ಸ್ಥಳೀಯ ರಾಜಕೀಯ ರಚನೆಗಳ ಮೇಲೆ ಸ್ಪಷ್ಟವಾಗಿ ಕಾಣಿಸಿತು. ಆ ಕಾಲದಲ್ಲಿ ಸಣ್ಣ ಸಣ್ಣ ಪ್ರಾಂತೀಯ ನಾಯಕರು ಗಂಗರ ಮೇಲ್ವಿಚಾರಣೆಯಡಿ ಅಥವಾ ಅವರ ಪ್ರಭಾವ ವಲಯದಲ್ಲಿ ಆಡಳಿತ ನಡೆಸುತ್ತಿದ್ದರು. ಇದರಿಂದ ಪ್ರದೇಶದಲ್ಲಿ ಒಂದು ರೀತಿಯ ಸ್ಥಿರತೆ ಮತ್ತು ಆಡಳಿತಾತ್ಮಕ ಶಿಸ್ತು ನಿರ್ಮಾಣವಾಯಿತು. ಗಂಗ ರಾಜರು ವಿಶೇಷವಾಗಿ ಧಾರ್ಮಿಕ ಸಹಿಷ್ಣುತೆಗಾಗಿ ಪ್ರಸಿದ್ಧರಾಗಿದ್ದರು. ಅವರಲ್ಲಿ ಹಲವಾರು ರಾಜರು ಜೈನ ಧರ್ಮವನ್ನು ಅತ್ಯಂತ ಭಕ್ತಿಯಿಂದ ಅನುಸರಿಸಿದರು. ಇದರಿಂದ ಕರ್ನಾಟಕದಲ್ಲಿ ಜೈನ ಧರ್ಮಕ್ಕೆ ಬಲವಾದ ನೆಲೆ ದೊರೆಯಿತು. ಜೈನ ಮಠಗಳು, ಬಸದಿ ನಿರ್ಮಾಣ ಮತ್ತು ತಪಸ್ವಿಗಳ ಚಟುವಟಿಕೆಗಳು ಈ ಕಾಲದಲ್ಲಿ ಬಹಳವಾಗಿ ಬೆಳವಣಿಗೆಯಾದವು. ಕೊಪ್ಪಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಈ ಧಾರ್ಮಿಕ ಪ್ರಭಾವದ ಗುರುತುಗಳು ಕಂಡುಬರುತ್ತವೆ. ಗಂಗರ ಕಾಲದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕೂ ಮಹತ್ವ ನೀಡಲಾಯಿತು. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೆ ರಾಜಾಶ್ರಯ ದೊರೆಯಿತು. ಶಾಸನಗಳು, ಶಿಲಾಶಾಸನಗಳು ಮತ್ತು ತಾಮ್ರಫಲಕಗಳು ಆಡಳಿತದ ಪ್ರಮುಖ ದಾಖಲೆಗಳಾಗಿ ಬಳಸಲ್ಪಟ್ಟವು. ಈ ಶಾಸನ ಪರಂಪರೆ ಮುಂದಿನ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಕಾಲಕ್ಕೂ ಮಾದರಿಯಾಯಿತು. ಆರ್ಥಿಕ ದೃಷ್ಟಿಯಿಂದ ಗಂಗರ ಆಡಳಿತದಲ್ಲಿ ಕೃಷಿ ಮುಖ್ಯ ಆಧಾರವಾಗಿತ್ತು. ನೀರಾವರಿ ವ್ಯವಸ್ಥೆ, ಕೆರೆಗಳ ನಿರ್ಮಾಣ ಮತ್ತು ಭೂಮಿ ತೆರಿಗೆ ವ್ಯವಸ್ಥೆ ಸುಗಮವಾಗಿ ನಿರ್ವಹಿಸಲಾಯಿತು. ಇದರಿಂದ ಗ್ರಾಮೀಣ ಪ್ರದೇಶಗಳು ಸ್ಥಿರ ಅಭಿವೃದ್ಧಿಯನ್ನು ಕಂಡವು. ಈ ಆಡಳಿತ ಮಾದರಿಯ ಪರಿಣಾಮವಾಗಿ ಕೊಪ್ಪಳದಂತಹ ಪ್ರದೇಶಗಳಲ್ಲಿ ಕೃಷಿ ಆಧಾರಿತ ಸಮಾಜ ಬಲವಾಯಿತು. ಸಾಂಸ್ಕೃತಿಕವಾಗಿ ಗಂಗರ ಕಾಲವು ಕರ್ನಾಟಕದಲ್ಲಿ ಒಂದು ಶಾಂತ ಮತ್ತು ಸ್ಥಿರ ಯುಗವಾಗಿತ್ತು. ದೇವಾಲಯ ನಿರ್ಮಾಣ, ಶಿಲ್ಪಕಲೆ ಮತ್ತು ಧಾರ್ಮಿಕ ಆಚರಣೆಗಳು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿದವು. ಈ ಸಾಂಸ್ಕೃತಿಕ ನೆಲೆ ಮುಂದಿನ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಬಲವಾದ ಬುನಾದಿಯಾಗಿ ಪರಿಣಮಿಸಿತು. ಹೀಗಾಗಿ ಗಂಗರ ನೇರ ಆಡಳಿತ ಕೊಪ್ಪಳದಲ್ಲಿ ಅತಿಯಾಗಿ ಕಾಣಿಸದಿದ್ದರು. ಅವರ ರಾಜಕೀಯ ವ್ಯವಸ್ಥೆ, ಧಾರ್ಮಿಕ ಪ್ರಭಾವ ಮತ್ತು ಸಾಂಸ್ಕೃತಿಕ ಪರಂಪರೆ ಈ ಪ್ರದೇಶದ ಇತಿಹಾಸದ ರೂಪುಗೊಳಿಸುವಿಕೆಯಲ್ಲಿ ಮಹತ್ವದ ಪಾತ್ರವಹಿಸಿದೆ. ಕ್ರಿ.ಶ. 610-642 ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು. ಅವನ ಆಳ್ವಿಕೆಯು ದಕ್ಷಿಣ ಭಾರತದ ರಾಜಕೀಯ, ಸೈನಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಪರಿಗಣಿಸಲಾಗುತ್ತದೆ. ಅವನ ನಾಯಕತ್ವದಲ್ಲಿ ಬಾದಾಮಿ ಚಾಲುಕ್ಯ ಡೈನಾಸ್ಟಿ ತನ್ನ ವೈಭವದ ಶಿಖರವನ್ನು ತಲುಪಿತು. ಪುಲಕೇಶಿ ದ್ವಿತೀಯನು ಸಿಂಹಾಸನಾರೂಢನಾದ ನಂತರ ತನ್ನ ಸಾಮ್ರಾಜ್ಯವನ್ನು ವೇಗವಾಗಿ ವಿಸ್ತರಿಸಿದನು. ಅವನ ಆಡಳಿತವು ಕರ್ನಾಟಕದ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಪ್ರದೇಶಗಳಿಂದ ಆರಂಭವಾಗಿ ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಉತ್ತರ ಭಾಗಗಳವರೆಗೆ ವಿಸ್ತರಿಸಿತು. ಈ ವಿಸ್ತಾರದಿಂದ ಚಾಲುಕ್ಯ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ಶಕ್ತಿಯಾಗಿ ರೂಪುಗೊಂಡಿತು. ಅವನ ಸೈನಿಕ ಸಾಮರ್ಥ್ಯವು ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿಯಾದ ಹರ್ಷವರ್ಧನ ದಕ್ಷಿಣದತ್ತ ತನ್ನ ಪ್ರಭಾವ ವಿಸ್ತರಿಸಲು ಪ್ರಯತ್ನಿಸಿದಾಗ ಪುಲಕೇಶಿ ದ್ವಿತೀಯನು ಅವನನ್ನು ನರ್ಮದಾ ನದಿಯ ತೀರದಲ್ಲಿ ನಡೆದ ಯುದ್ಧದಲ್ಲಿ ಸೋಲಿಸಿದನು. ಈ ಘಟನೆ ನರ್ಮದಾ ಯುದ್ಧ ಎಂದು ಪ್ರಸಿದ್ಧವಾಗಿದೆ. ಈ ವಿಜಯವು ಕೇವಲ ಸೈನಿಕ ಗೆಲುವಾಗಿರಲಿಲ್ಲ. ಅದು ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯ ಸಮತೋಲನವನ್ನು ಸ್ಥಾಪಿಸಿದ ಮಹತ್ವದ ಘಟನೆಯಾಗಿತ್ತು. ಹರ್ಷವರ್ಧನನ ಸೋಲಿನಿಂದ ದಕ್ಷಿಣ ಭಾರತದ ಸ್ವತಂತ್ರ ರಾಜಕೀಯ ಶಕ್ತಿ ಉಳಿಯಿತು ಮತ್ತು ಚಾಲುಕ್ಯ ಸಾಮ್ರಾಜ್ಯದ ಗೌರವ ದೇಶದಾದ್ಯಂತ ಹರಡಿತು. ಪುಲಕೇಶಿ ದ್ವಿತೀಯನ ಆಡಳಿತದಲ್ಲಿ ಆಡಳಿತ ವ್ಯವಸ್ಥೆ ಅತ್ಯಂತ ಸಂಘಟಿತವಾಗಿತ್ತು. ರಾಜ್ಯವನ್ನು ಪ್ರಾಂತ್ಯಗಳು ಮತ್ತು ಜಿಲ್ಲೆಗಳಾಗಿ ವಿಭಜಿಸಲಾಗಿತ್ತು. ಸ್ಥಳೀಯ ಆಡಳಿತಕ್ಕೆ ಸ್ವಾಯತ್ತತೆ ನೀಡಲಾಗುತ್ತಿತ್ತು. ಆದರೆ ಕೇಂದ್ರ ಸರ್ಕಾರದ ನಿಯಂತ್ರಣ ಬಲವಾಗಿತ್ತು. ಇದು ಆಡಳಿತದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಿತು. ಆರ್ಥಿಕವಾಗಿ ಈ ಕಾಲವು ಸಮೃದ್ಧಿಯ ಕಾಲವಾಗಿತ್ತು. ಕೃಷಿ ಅಭಿವೃದ್ಧಿಗೆ ನೀರಾವರಿ ವ್ಯವಸ್ಥೆಗಳು ಸುಧಾರಿಸಲ್ಪಟ್ಟವು. ವ್ಯಾಪಾರ ಮಾರ್ಗಗಳು ಬಲಪಡಿಸಲ್ಪಟ್ಟವು ಮತ್ತು ದೇಶೀಯ ಹಾಗೂ ವಿದೇಶಿ ವ್ಯಾಪಾರ ಹೆಚ್ಚಿತು. ಹಂಪಿ, ಬಾದಾಮಿ ಮತ್ತು ಕೊಪ್ಪಳ ಪ್ರದೇಶಗಳು ಪ್ರಮುಖ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿ ಬೆಳೆಯುತ್ತಿದ್ದವು. ಸಾಂಸ್ಕೃತಿಕವಾಗಿ ಪುಲಕೇಶಿ ದ್ವಿತೀಯನ ಕಾಲವು ಅತ್ಯಂತ ಶ್ರೀಮಂತವಾಗಿತ್ತು. ಐಹೊಳೆ ಮತ್ತು ಪಟ್ಟದಕಲ್ಲುಗಳಲ್ಲಿ ನಿರ್ಮಿಸಲಾದ ದೇವಾಲಯಗಳು ಚಾಲುಕ್ಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಸಮಾನ ಪೋಷಣೆ ನೀಡಲಾಗುತ್ತಿತ್ತು. ಇದರಿಂದ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಬೆಳವಣಿಗೆಯಾಯಿತು.
ಅವನ ಆಡಳಿತದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಅಭಿವೃದ್ಧಿ ಹೊಂದಿದವು. ಶಾಸನಗಳು ಮತ್ತು ಶಿಲಾಶಾಸನಗಳು ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸವನ್ನು ದಾಖಲಿಸಿದವು. ಈ ದಾಖಲೆಗಳು ಇಂದಿಗೂ ಇತಿಹಾಸ ಅಧ್ಯಯನಕ್ಕೆ ಅಮೂಲ್ಯ ಮೂಲಗಳಾಗಿವೆ. ಹೀಗಾಗಿ ಪುಲಕೇಶಿ ದ್ವಿತೀಯನ ಸುವರ್ಣಯುಗವು ಕೇವಲ ಯುದ್ಧ ವಿಜಯಗಳ ಕಥೆಯಲ್ಲ. ಅದು ಸುಸ್ಥಿರ ಆಡಳಿತ, ಆರ್ಥಿಕ ಸಮೃದ್ಧಿ, ಸಾಂಸ್ಕೃತಿಕ ಬೆಳವಣಿಗೆ ಮತ್ತು ರಾಜಕೀಯ ಶಕ್ತಿಯ ಸಮಗ್ರ ಅಭಿವೃದ್ಧಿಯ ಕಾಲವಾಗಿತ್ತು. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಪ್ರಾಚೀನ ಮತ್ತು ಐತಿಹಾಸಿಕ ನೆಲ. ಈ ಪ್ರದೇಶದ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಗಿ ಅನೇಕ ರಾಜವಂಶಗಳ ಏರಿಳಿತಗಳ ಮೂಲಕ ಇಂದಿನ ರೂಪವನ್ನು ಪಡೆದಿದೆ. ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ನೆಲವು ಸದಾ ಕೃಷಿ, ವ್ಯಾಪಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಆರಂಭಿಕ ಕಾಲದಲ್ಲಿ ಈ ಪ್ರದೇಶವು ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಪ್ರಭಾವಕ್ಕೆ ಒಳಪಟ್ಟಿತ್ತು. ಗಂಗರಾಜರು ಜೈನ ಧರ್ಮವನ್ನು ಉತ್ತೇಜಿಸಿ ಶಿಕ್ಷಣ, ಸಾಹಿತ್ಯ ಮತ್ತು ಧಾರ್ಮಿಕ ಶಾಂತಿಯ ವಾತಾವರಣವನ್ನು ನಿರ್ಮಿಸಿದರು. ಅವರ ಆಡಳಿತದ ಪರಿಣಾಮವಾಗಿ ಸಮಾಜದಲ್ಲಿ ಸ್ಥಿರತೆ ನೆಲೆಸಿತು ಮತ್ತು ಮುಂದಿನ ಸಾಮ್ರಾಜ್ಯಗಳಿಗೆ ಬಲವಾದ ಬುನಾದಿ ಸಿದ್ಧವಾಯಿತು. ನಂತರ 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯ ಡೈನಾಸ್ಟಿ ಉದಯವಾಯಿತು. ಚಾಲುಕ್ಯರ ಕಾಲದಲ್ಲಿ ಕೊಪ್ಪಳ ಪ್ರದೇಶವು ಹೊಸ ಬೆಳವಣಿಗೆಯ ಹಾದಿಗೆ ಪ್ರವೇಶಿಸಿತು. ಕೃಷಿಗೆ ನೀರಾವರಿ ವ್ಯವಸ್ಥೆಗಳು ರೂಪುಗೊಂಡವು, ವ್ಯಾಪಾರ ಮಾರ್ಗಗಳು ವಿಸ್ತರಿಸಲ್ಪಟ್ಟವು ಮತ್ತು ದೇವಾಲಯಗಳು ನಿರ್ಮಿಸಲ್ಪಟ್ಟವು. ಈ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಕೂಡ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿದವು. ಈ ಚಾಲುಕ್ಯರ ವಂಶದಲ್ಲಿ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದ ಬಕ್ಲವರ್ಧಕ ಅವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ತನ್ನ ಶಕ್ತಿಯ ಉತ್ತುಂಗವನ್ನು ತಲುಪಿತು. ಅವನು ಉತ್ತರ ಭಾರತದ ಶಕ್ತಿಶಾಲಿ ರಾಜ ಝಂಡಸರಡ್ಡಾಸ್ಲೇನನ್ನು ನರ್ಮದಾ ನದಿಯ ಯುದ್ಧದಲ್ಲಿ ಸೋಲಿಸಿ ದಕ್ಷಿಣ ಭಾರತದ ಸ್ವಾತಂತ್ರ್ಯವನ್ನು ಕಾಪಾಡಿದನು. ಈ ಜಯವು ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವು ನೀಡಿತು. ಚಾಲುಕ್ಯರ ಕಾಲದಲ್ಲಿ ಕೊಪ್ಪಳವು ಕೃಷಿ ಮತ್ತು ವ್ಯಾಪಾರದಲ್ಲಿ ಬಹಳವಾಗಿ ಬೆಳೆಯಿತು. ತುಂಗಭದ್ರಾ ನದಿಯ ನೀರಿನಿಂದ ಭೂಮಿ ಫಲವತ್ತಾಗಿ ಧಾನ್ಯ, ಹತ್ತಿ ಮತ್ತು ಇತರ ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತಿದ್ದವು. ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿದ್ದು, ಸಮಾಜದ ಸಾಂಸ್ಕೃತಿಕ ಜೀವನದ ಕೇಂದ್ರಗಳಾಗಿದ್ದವು. ಆಡಳಿತ ವ್ಯವಸ್ಥೆ ಸುಗಮವಾಗಿ ಕಾರ್ಯನಿರ್ವಹಿಸಿ ಪ್ರದೇಶದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ ನೆಲೆಸಿತು. ನಂತರದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯದೊಂದಿಗೆ ಈ ಪ್ರದೇಶವು ಮತ್ತಷ್ಟು ಮಹತ್ವ ಪಡೆದುಕೊಂಡಿತು. ಹಂಪಿ ಸಮೀಪದ ಪ್ರದೇಶಗಳಾಗಿ ಕೊಪ್ಪಳವು ಆ ಕಾಲದ ಸೈನಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವಹಿಸಿತು. ಇತಿಹಾಸದ ವಿವಿಧ ಹಂತಗಳಲ್ಲಿ ಗಂಗರು, ಚಾಲುಕ್ಯರು ಮತ್ತು ನಂತರದ ಸಾಮ್ರಾಜ್ಯಗಳು ಕೊಪ್ಪಳದ ಬೆಳವಣಿಗೆಯನ್ನು ರೂಪಿಸಿದವು. ಹೀಗೆ ಕೊಪ್ಪಳದ ಕತೆ ಒಂದೇ ರಾಜವಂಶದ ಕಥೆಯಲ್ಲ. ಅದು ಗಂಗರ ಶಾಂತಿ, ಚಾಲುಕ್ಯರ ಶಕ್ತಿ ಮತ್ತು ವಿಜಯನಗರದ ವೈಭವ ಆಲ ಸೇರಿಕೊಂಡು ರೂಪಿಸಿದ ಒಂದು ಶ್ರೀಮಂತ ಐತಿಹಾಸಿಕ ಪರಂಪರೆ. ಪ್ರದೇಶದ ಇತಿಹಾಸವು ಕೇವಲ ರಾಜಕೀಯ ಘಟನೆಗಳ ಸರಣಿಯಲ್ಲ. ಅದು ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಸಮೃದ್ಧ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಬಾದಾಮಿ ಚಾಲುಕ್ಯ ಡೈನಾಸ್ಟಿ ಕಾಲದಲ್ಲಿ ಭಾರತೀಯ ದೇವಾಲಯ ವಾಸ್ತುಶಿಲ್ಪವು ಹೊಸ ಎತ್ತರಗಳನ್ನು ತಲುಪಿತು. ಈ ರಾಜರು ನಿರ್ಮಿಸಿದ ದೇವಾಲಯಗಳು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸುಂದರ ಸಂಯೋಜನೆಯಾಗಿದ್ದು, ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಕಲ್ಲಿನಲ್ಲಿ ಕೆತ್ತಿದ ದೇವತೆಗಳ ಪ್ರತಿಮೆಗಳು, ಸುಂದರ ತೋರಣಗಳು ಮತ್ತು ಸೂಕ್ಷ್ಮ ಶಿಲ್ಪಕೌಶಲ್ಯವು ಆ ಕಾಲದ ಕಲಾವಿದರ ಪ್ರತಿಭೆಯನ್ನು ತೋರಿಸುತ್ತದೆ. ಕೊಪ್ಪಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆಯುವ ಶಾಸನಗಳು ಮತ್ತು ಪುರಾತತ್ವ ಅವಶೇಷಗಳು ಚಾಲುಕ್ಯರ ಆಡಳಿತ ವ್ಯವಸ್ಥೆ, ಧಾರ್ಮಿಕ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ವಿವರಿಸುತ್ತವೆ. ಈ ಶಿಲಾಶಾಸನಗಳು ರಾಜರ ದಾನಧರ್ಮ, ದೇವಾಲಯ ನಿರ್ಮಾಣ ಮತ್ತು ಸಮಾಜದ ಸಂಘಟನೆ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಶಿಕ್ಷಣ, ಸಂಗೀತ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ಈ ಸಾಂಸ್ಕೃತಿಕ ಬೆಳವಣಿಗೆಗೆ ಅತ್ಯಂತ ಬಲವಾದ ನಾಯಕತ್ವ ನೀಡಿದವರು ಬಕ್ಲವರ್ಧಕ ಅವರ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ರಾಜಕೀಯವಾಗಿ ಬಲಿಷ್ಠವಾಗಿದ್ದು, ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿತ್ತು. ಅವರ ಕಾಲದಲ್ಲಿ ಕಲಾವಿದರು ಮತ್ತು ಶಿಲ್ಪಿಗಳು ರಾಜಾಶ್ರಯ ಪಡೆದು ಅತ್ಯುತ್ತಮ ಕೃತಿಗಳನ್ನು ನಿರ್ಮಿಸಿದರು. ಐತಿಹಾಸಿಕವಾಗಿ ನೋಡಿದರೆ, ಗಂಗರು ಮತ್ತು ಬಾದಾಮಿ ಚಾಲುಕ್ಯರ ಕಾಲವು ಕೊಪ್ಪಳದ ಇತಿಹಾಸದಲ್ಲಿ ಸ್ಥಿರ ಆಡಳಿತ, ಸಾಂಸ್ಕೃತಿಕ ಬೆಳವಣಿಗೆ ಮತ್ತು ಆರ್ಥಿಕ ಸಮೃದ್ಧಿಯ ಯುಗವಾಗಿತ್ತು. ಈ ಕಾಲದಲ್ಲಿ ರೂಪುಗೊಂಡ ಆಡಳಿತ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಮುಂದಿನ ರಾಜವಂಶಗಳಿಗೆ ಬಲವಾದ ಬುನಾದಿಯಾಗಿ ಕಾರ್ಯನಿರ್ವಹಿಸಿದವು. ವಿಶೇಷವಾಗಿ ಪುಲಕೇಶಿ ದ್ವಿತೀಯನ ಆಳ್ವಿಕೆ ಈ ಪ್ರದೇಶಕ್ಕೆ ರಾಜಕೀಯ ಮಹತ್ವವನ್ನು ಹೆಚ್ಚಿಸಿತು. ಅವನ ಕಾಲದಲ್ಲಿ ಕಂಡುಬಂದ ಶಕ್ತಿ ಮತ್ತು ಸ್ಥಿರತೆ ಮುಂದಿನ ರಾಷ್ಟ್ರಕೂಟ ಡೈನಾಸ್ಟಿ
ವೆಸ್ಟರ್ನ್ ಚಾಲುಕ್ಯ ಡೈನಾಸ್ಟಿ ಮತ್ತು ವಿಜಯನಗರ ಎಂಪೈರ್ ಸಾಮ್ರಾಜ್ಯಗಳ ವೈಭವಕ್ಕೆ ಬುನಾದಿಯಾಗಿ ಪರಿಣಮಿಸಿತು. ಹೀಗಾಗಿ ಕೊಪ್ಪಳದ ಇತಿಹಾಸವು ಕಲೆ ಮತ್ತು ವಾಸ್ತುಶಿಲ್ಪದ ಮೂಲಕ ವ್ಯಕ್ತವಾಗುವ ಒಂದು ಮಹಾನ್ ಪರಂಪರೆ. ಅದು ರಾಜರ ಶಕ್ತಿ, ಶಿಲ್ಪಿಗಳ ಪ್ರತಿಭೆ ಮತ್ತು ಜನರ ಸಾಂಸ್ಕೃತಿಕ ಜೀವನ ಆಲ ಸೇರಿಕೊಂಡು ನಿರ್ಮಿಸಿದ ಒಂದು ಅಮೂಲ್ಯ ಐತಿಹಾಸಿಕ ಪರಂಪರೆಯಾಗಿದೆ. ಟಾಪ್ ಆಫ್ ಫೋಮ್ ಕೊಪ್ಪಳದ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಬೆಟ್ಟದ ಮೇಲಿನ ಉನ್ನತ ಸ್ಥಳದಲ್ಲಿ ನಿರ್ಮಿತವಾಗಿರುವ ಈ ಕೋಟೆಯು ಸಹಜವಾಗಿ ರಕ್ಷಣಾತ್ಮಕ ಸ್ಥಾನವನ್ನು ಪಡೆದುಕೊಂಡಿದ್ದು, ಶತ್ರು ದಾಳಿಗಳಿಂದ ರಕ್ಷಣೆ ಪಡೆಯಲು ಅತ್ಯಂತ ಸೂಕ್ತವಾದ ತಾಣವಾಗಿತ್ತು. ಈ ಕೋಟೆಯ ಇತಿಹಾಸವು ಅನೇಕ ರಾಜವಂಶಗಳ ಆಳ್ವಿಕೆಯನ್ನು ಒಳಗೊಂಡಿದೆ. ಆರಂಭಿಕವಾಗಿ ಬಾದಾಮಿ ಚಾಲುಕ್ಯರು ಈ ಪ್ರದೇಶದ ಮೇಲೆ ತಮ್ಮ ಪ್ರಭಾವವನ್ನು ಸ್ಥಾಪಿಸಿದ ನಂತರದ ಕಾಲದಲ್ಲಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರು ಕೂಡ ಈ ಕೋಟೆಯ ಮಹತ್ವವನ್ನು ಅರಿತು ಇದನ್ನು ಸೈನಿಕ ಕೇಂದ್ರವಾಗಿ ಬಳಸಿಕೊಂಡರು. ಇದರ ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೋಟೆಯು ಮತ್ತಷ್ಟು ಬಲಪಡಿಸಲ್ಪಟ್ಟಿತು ಮತ್ತು ಪ್ರಮುಖ ರಕ್ಷಣಾ ಕೇಂದ್ರವಾಗಿ ಅಭಿವೃದ್ಧಿಯಾಯಿತು. ಕೋಟೆಯ ವಿನ್ಯಾಸವು ಸೈನಿಕ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾಗಿ ರೂಪುಗೊಂಡಿತ್ತು. ಬೆಟ್ಟದ ಕಲ್ಲುಗಳನ್ನು ನೈಸರ್ಗಿಕ ಗೋಡೆಯಾಗಿ ಬಳಸಿಕೊಂಡು ಬಲಿಷ್ಠ ಭದ್ರತಾ ಗೋಡೆಗಳು, ಕಾವಲು ಗೋಪುರಗಳು ಮತ್ತು ಪ್ರವೇಶ ದ್ವಾರಗಳನ್ನು ನಿರ್ಮಿಸಲಾಗಿತ್ತು. ಶತ್ರು ಸೇನೆಗಳು ಸುಲಭವಾಗಿ ಒಳನುಗ್ಗದಂತೆ ವಕ್ರವಾದ ಮಾರ್ಗಗಳು ಮತ್ತು ಎತ್ತರದ ರಕ್ಷಣಾ ಸ್ಥಾನಗಳು ಅಳವಡಿಸಲ್ಪಟ್ಟಿದ್ದವು. ಕೊಪ್ಪಳ ಕೋಟೆ ಕೇವಲ ಸೈನಿಕ ಕೇಂದ್ರವಾಗಿರದೆ ಆಡಳಿತಾತ್ಮಕ ಚಟುವಟಿಕೆಗಳಿಗೂ ಕೇಂದ್ರವಾಗಿತ್ತು. ರಾಜರ ಕಾಲದಲ್ಲಿ ಇಲ್ಲಿ ಸೇನಾ ಶಿಬಿರಗಳು, ಶಸ್ತ್ರಾಗಾರಗಳು ಮತ್ತು ಆಡಳಿತ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದವು. ಸುತ್ತಮುತ್ತಲಿನ ಜನರು ಈ ಕೋಟೆಯ ರಕ್ಷಣೆಯಡಿಯಲ್ಲಿ ಸುರಕ್ಷಿತ ಜೀವನವನ್ನು ನಡೆಸುತ್ತಿದ್ದರು. ಇಂದಿಗೂ ಈ ಕೋಟೆಯ ಅವಶೇಷಗಳು ಅದರ ವೈಭವಯುತ ಭೂತಕಾಲವನ್ನು ನೆನಪಿಸುತ್ತವೆ. ಕಲ್ಲಿನ ಗೋಡೆಗಳು, ಹಳೆಯ ದ್ವಾರಗಳು ಮತ್ತು ಧ್ವಂಸವಾದ ಕಟ್ಟಡಗಳು ಇತಿಹಾಸದ ಮೌನ ಸಾಕ್ಷಿಗಳಾಗಿ ನಿಂತಿವೆ. ಕೊಪ್ಪಳ ಕೋಟೆ ಇಂದಿಗೂ ಜಿಲ್ಲೆಯ ಐತಿಹಾಸಿಕ ಗುರುತಾಗಿ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ತಾಣವಾಗಿ ಉಳಿದಿದೆ. ಜಿಲ್ಲೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿಯೂ ಮಹತ್ವದ ಪಾತ್ರವಹಿಸಿದೆ. ಈ ಪ್ರದೇಶದ ಜನರು ಬ್ರಿಟಿಷ್ ಆಳ್ವಿಕೆಗೆ ವಿರುದ್ಧವಾಗಿ ನಡೆದ ರಾಷ್ಟ್ರೀಯ ಚಳವಳಿಗಳಿಗೆ ಸಕ್ರಿಯವಾಗಿ ಬೆಂಬಲ ನೀಡಿ ದೇಶಭಕ್ತಿಯ ಪರಂಪರೆಯನ್ನು ಮುಂದುವರಿಸಿದರು. ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಕೊಪ್ಪಳದಲ್ಲಿ ಮುಖ್ಯವಾಗಿ ಗ್ರಾಮೀಣ ಜನಸಮೂಹ, ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಯಕತ್ವದ ಮೂಲಕ ಹರಡಿತು. ಮಹಾತ್ಮ ಗಾಂಧೀಜಿಯ ಅಹಿಂಸಾತ್ಮಕ ಹೋರಾಟ, ಅಸಹಕಾರ ಚಳವಳಿ ಮತ್ತು ಕ್ವಿಟ್ ಇಂಡಿಯಾ ಚಳವಳಿ 1942 ಇವುಗಳ ಪ್ರಭಾವದಿಂದ ಜನರು ಬ್ರಿಟಿಷ್ ಆಡಳಿತದ ವಿರುದ್ಧ ಏಕತೆಯಿಂದ ನಿಂತರು. ಶಾಲೆಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು ಬ್ರಿಟಿಷ್ ಆಡಳಿತದ ಚಟುವಟಿಕೆಗಳಿಗೆ ಬಹಿಷ್ಕಾರ ನೀಡುವಂತಹ ಚಟುವಟಿಕೆಗಳು ಇಲ್ಲಿ ಕಂಡುಬಂದವು. ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ತೆರಿಗೆ ವಿರೋಧ ಚಳವಳಿಗೆ ಬೆಂಬಲ ನೀಡಿದರು ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿದರು. ಸ್ಥಳೀಯ ಯುವಕರು ಸಭೆಗಳು, ಜಾಥಾಗಳು ಮತ್ತು ದೇಶಭಕ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಮೂಲಕ ಕೊಪ್ಪಳ ಜಿಲ್ಲೆಯು ಸ್ವಾತಂತ್ರ್ಯ ಹೋರಾಟದ ರಾಷ್ಟ್ರೀಯ ಅಲೆಗೂ ತನ್ನ ಕೊಡುಗೆ ನೀಡಿತು. ಇತಿಹಾಸದಲ್ಲಿ ರಾಜವಂಶಗಳ ಕಾಲದಿಂದಲೇ ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವ ಹೊಂದಿದ್ದ ಈ ನೆಲವು ಬ್ರಿಟಿಷ್ ಆಡಳಿತದ ವಿರುದ್ಧವೂ ತನ್ನ ದೃಢ ನಿಲುವನ್ನು ತೋರಿಸಿತು. ಹೀಗೆ ಕೊಪ್ಪಳವು ಕೇವಲ ಐತಿಹಾಸಿಕ ಪರಂಪರೆಯಲ್ಲದೆ ಸ್ವಾತಂತ್ರ್ಯ ಹೋರಾಟದ ಹಂತದಲ್ಲಿಯೂ ತನ್ನ ಗೌರವಾನ್ವಿತ ಸ್ಥಾನವನ್ನು ಉಳಿಸಿಕೊಂಡಿತು. ಎಂಬ ನೆಲದಲ್ಲಿ ವರ್ಷವು 3 ಋತುಗಳಾಗಿ ಕಥೆಯಂತೆ ಹರಡುತ್ತದೆ. ಪ್ರತಿಯೊಂದು ಋತು ಕೂಡ ಜನರ ಜೀವನ, ಕೃಷಿ ಮತ್ತು ದಿನನಿತ್ಯದ ಕೆಲಸಗಳಿಗೆ ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ. ಬೇಸಿಗೆಯ ದಿನಗಳಲ್ಲಿ ಸೂರ್ಯನು ಈ ನೆಲದ ಮೇಲೆ ತನ್ನ ತೀವ್ರ ಬೆಳಕನ್ನು ಹರಿಸುತ್ತಾನೆ. ಭೂಮಿ ಬಿಸಿಯಾಗಿ, ಗಾಳಿ ಉಷ್ಣವಾಗಿ ಬೀಸುತ್ತದೆ. ರೈತರು ಬೆಳಗ್ಗೆ ಮುಂಜಾನೆ ಕೆಲಸ ಮುಗಿಸಿ ಮಧ್ಯಾಹ್ನದ ತಾಪದಿಂದ ರಕ್ಷಿಸಿಕೊಳ್ಳುತ್ತಾರೆ. ನೀರಿನ ಕೆರೆಗಳು ಮತ್ತು ಕೊಳಗಳು ಈ ಕಾಲದಲ್ಲಿ ಜನರ ಜೀವನಾಡಿಗಳಾಗುತ್ತವೆ. ನಂತರ ಮಳೆಗಾಲ ಬಂದಾಗ ಕೊಪ್ಪಳದ ನೆಲ ಸಂಪೂರ್ಣವಾಗಿ ಜೀವಂತವಾಗುತ್ತದೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರುತ್ತವೆ ಮತ್ತು ಮೊದಲ ಮಳೆಯ ಹನಿ ಭೂಮಿಗೆ ಬೀಳುತ್ತಿದ್ದಂತೆ ಒಣಗಿದ್ದ ನೆಲ ಮತ್ತೆ ಹಸಿರಾಗುತ್ತದೆ. ತುಂಗಭದ್ರಾ ನದಿ ಮತ್ತು ಮಳೆಯ ನೀರು ಸೇರಿ ಹೊಲಗಳು, ಧಾನ್ಯಗಳಿಂದ ತುಂಬಿ ಹೋಗುತ್ತವೆ. ರೈತರ ಮುಖದಲ್ಲಿ ನಗು ಮೂಡುತ್ತದೆ. ಚಳಿಗಾಲದಲ್ಲಿ ಕೊಪ್ಪಳ ಶಾಂತ ಮತ್ತು ಸುಂದರವಾಗಿರುತ್ತದೆ. ತಂಪಾದ ಗಾಳಿ ಬೀಸುತ್ತದೆ. ಬೆಳಗ್ಗೆ ಮಂಜು ಕಾಣಿಸುತ್ತದೆ ಮತ್ತು ಸಂಜೆಗಳು ಸುಖಕರವಾಗಿರುತ್ತವೆ. ಈ ಕಾಲದಲ್ಲಿ ಜನರು ಕೃಷಿ ಕೆಲಸಗಳನ್ನು ಸುಗಮವಾಗಿ ಮಾಡುತ್ತಾರೆ ಮತ್ತು ಹಬ್ಬಗಳ ಸಂಭ್ರಮವೂ ಹೆಚ್ಚಿರುತ್ತದೆ. ಹೀಗೆ ಕೊಪ್ಪಳದ ಹವಾಮಾನವು ಕೇವಲ ಋತುಗಳ ಬದಲಾವಣೆ ಮಾತ್ರವಲ್ಲ, ಅದು ಜನರ ಬದುಕಿನ ಕಥೆಯನ್ನು ರೂಪಿಸುವ ಒಂದು ನೈಸರ್ಗಿಕ ಚಕ್ರವಾಗಿದೆ.
ಬಿಸಿಲಿನ ಕಠಿಣತೆ, ಮಳೆಯ ಆಶೀರ್ವಾದ ಮತ್ತು ಚಳಿಯ ಶಾಂತಿ ಆಲ ಸೇರಿ ಈ ನೆಲವನ್ನು ಜೀವಂತವಾಗಿಟ್ಟಿವೆ. ಇತಿಹಾಸದ ವೈಭವ, ಸಂಸ್ಕೃತಿಯ ಸೊಬಗು ಮತ್ತು ಅಭಿವೃದ್ಧಿಯ ಹೆಜ್ಜೆಗಳ ಸಂಗಮವೇ ಕೊಪ್ಪಳ.